Hey guys, welcome back to my channel Vinoo's Cricket Talks. BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ 2024 ಅನೌನ್ಸ್ ಮಾಡಿದ್ದಾರೆ ಗೈಸ್. ನಾನು ನಿಮಗೆ ಮೊದಲೇ ವಿಡಿಯೋ ಮಾಡಿ ತಿಳಿಸಿದ್ದೆ ಇಶಾನ್ ಕಿಶನ್ನ ಮತ್ತು ಶ್ರೇಯಸ್ ಅಯ್ಯರ್ ಅವರ ಕಾಂಟ್ರಾಕ್ಟ್ನಿಂದ ರಿಮೂವ್ ಮಾಡ್ತಾರೆ ಅಂತ. ಅದೇ ರೀತಿಯಾಗಿದೆ ಗೈಸ್. ಮೊದಲು ಲಿಸ್ಟ್ನ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ಗೈಸ್, ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಗ್ರೇಡ್ A+ನಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವ್ರನ್ನ ಇಟ್ಟಿದ್ದಾರೆ. ಈ 4 ಪ್ಲೇಯರ್ಸ್ ಡಿಸರ್ವಿಂಗ್ ಇದ್ದಾರೆ. ಎಲ್ಲ ಫಾರ್ಮ್ಯಾಟ್ಸ್ನ ಆಡ್ತಾರೆ ಮತ್ತು ತುಂಬ ವರ್ಷಗಳಿಂದ ಆಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ A+ ಗ್ರೇಡ್ನಲ್ಲಿ ಈ ಪ್ಲೇಯರ್ಸ್ ಇದ್ದಾರೆ. ಇನ್ನು ಗ್ರೇಡ್ A ನೋಡೋದಾದರೆ ರವಿಚಂದ್ರನ್ ಅಶ್ವಿನ್, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, KL ರಾಹುಲ್, ಶುಭ್ಮನ್ ಗಿಲ್ ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಇಟ್ಟಿದ್ದಾರೆ. ಇನ್ನು ಗ್ರೇಡ್ B ನೋಡೋದಾದರೆ ಸೂರ್ಯಕುಮಾರ್ ಯಾದವ್ನ T20ಗೆ ಮಾತ್ರ ಗಣನೆಗೆ ಇಟ್ಕೊಂಡು ಗ್ರೇಡ್ B ಇಟ್ಟಿದ್ದಾರೆ ಅನಿಸುತ್ತೆ. ರಿಷಬ್ ಪಂತ್ ಕೂಡ ಇದ್ದಾರೆ. ರಿಷಬ್ ಪಂತ್ ಅವರು 1 ವರ್ಷ ಆಡೇ ಇಲ್ಲ, ಆದರೂ ಹಾಕ್ಕೊಂಡಿದ್ದಾರೆ. ಈ ವರ್ಷ ಇಂಡಿಯನ್ ಟೀಮ್ಗೆ ಆಡ್ತಾರೆ, ಅದಕ್ಕೋಸ್ಕರ ಹಾಕ್ಕೊಂಡಿರ್ಬೋದು ಅನಿಸುತ್ತೆ ಗೈಸ್. ಇನ್ನು ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವ್ರನ್ನ ಕೂಡ ಹಾಕ್ಕೊಂಡಿದ್ದಾರೆ. ಗ್ರೇಡ್ C ನೋಡೋದಾದರೆ T20ನಲ್ಲಿ ಇತ್ತೀಚೆಗೆ ಯಾರು ಆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಗ್ರೇಡ್ C ಹಾಕ್ಕೊಂಡಿದ್ದಾರೆ. ರಿಂಕು ಸಿಂಗ್, ತಿಲಕ್ ವರ್ಮಾ, ಋತುರಾಜ್ ಗಾಯಕ್ವಾಡ್, ಶಾರ್ದೂಲ್ ಠಾಕೂರ್, ಶಿವಮ್ ದುಬೆ, ರವಿ ಬಿಷ್ಣೋಯ್, ಜಿತೇಶ್ ಶರ್ಮಾ, ವಾಷಿಂಗ್ಟನ್ ಸುಂದರ್, ಮುಕೇಶ್ ಕುಮಾರ್, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, KS ಭರತ್ ಅವರು ಚಾನ್ಸ್ ಸಿಕ್ಕಾಗ ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದರೆ ಗೇಟ್ ಪಾಸ್ ಸಿಗೋ ಚಾನ್ಸಸ್ ಹೈ ಇರುತ್ತೆ ಅಂತಲೇ ಹೇಳ್ಬೋದು ಗೈಸ್. ಯಾಕಂದರೆ ಧ್ರುವ್ ಜುರೇಲ್ ಅವರು ಚೆನ್ನಾಗಿ ಆಡ್ತಾ ಇರೋದ್ರಿಂದ. ಪ್ರಸಿದ್ಧ ಕೃಷ್ಣ, ಆವೇಶ್ ಖಾನ್ ಮತ್ತು ರಜತ್ ಪಟಿದಾರ್ ಕೂಡ ಹಾಕ್ಕೊಂಡಿದ್ದಾರೆ. ರಜತ್ ಪಟಿದಾರ್ ಕೂಡ KS ಭರತ್ ಥರನೇ ಗೈಸ್. ಇವರು ಕೂಡ ಚಾನ್ಸ್ ಸಿಕ್ಕಾಗ ಪ್ರೂವ್ ಮಾಡ್ಕೊಳ್ಳಲೇಬೇಕು. ಇನ್ನು ನಿಮಗೆ ಒಂದು ಕ್ವಶನ್ ಇರುತ್ತೆ, ಪೇಮೆಂಟ್ ಎಷ್ಟು ಕೊಡ್ತಾರೆ ಇವರಿಗೆ ಪರ್ ಇಯರ್ ಅಂತ. ಗ್ರೇಡ್ A+ನಲ್ಲಿ ಇದ್ದವರಿಗೆ 7 crore ಪರ್ ಇಯರ್, ಗ್ರೇಡ್ Aನಲ್ಲಿ ಇದ್ದವರಿಗೆ 5 crore ಪರ್ ಇಯರ್, ಗ್ರೇಡ್ Bನಲ್ಲಿ ಇದ್ದವರಿಗೆ 3 crore ಪರ್ ಇಯರ್, ಗ್ರೇಡ್ Cನಲ್ಲಿ ಇದ್ದವರಿಗೆ 1 crore ಪರ್ ಇಯರ್ ಕೊಡ್ತಾರೆ ಗೈಸ್. ಇನ್ನು ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ನ ಹಾಕ್ಕೊಂಡಿಲ್ಲ. ಇಶಾನ್ ಕಿಶನ್ ಹೋಗಿ IPLಗೆ ಪ್ರಿಪ್ರೇಷನ್ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ BCCI ಅವರು ವಾರ್ನಿಂಗ್ ಕೊಟ್ಟರು ಕೂಡ ರಣಜಿ ಟ್ರೋಫಿ ಆಡಲಿಲ್ಲ. ಶ್ರೇಯಸ್ ಅಯ್ಯರ್ ಅವರು ಈಗ ತಾನೇ ರಣಜಿ ಟ್ರೋಫಿ ಆಡ್ತಾ ಇದ್ದಾರೆ. ನೀವೇನಂತೀರ ಗೈಸ್? ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರಿಗೆ ಗೇಟ್ ಪಾಸ್ ಕೊಟ್ಟಿದ್ದು ಒಳ್ಳೆ ಡಿಸಿಷನ್ನ ಅಥವಾ ಇಲ್ವಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.